ಮನೆಯಲ್ಲಿ ಅಡಿಕೆ ತೋಟ ಇರೋರು ನೋಡ್ಲೇಬೇಕಾದ ರಿಪೋರ್ಟ್ ಇದು. ಹಳದಿ ಎಲೆ ರೋಗಕ್ಕೆ ಔಷಧಿ ಸಿಗದೆ ಕಂಗೆಟ್ಟು ಕೂತಿದ್ದೀರಾ? ಹಾಗಾದ್ರೆ ಇಲ್ಲಿದೆ ನಿಮ್ಗೆ ಗುಡ್ ನ್ಯೂಸ್. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ನಮಸ್ಕಾರ, ವಿಶ್ವಂಬರ ಟಿವಿಗೆ ಆತ್ಮೀಯ ಸ್ವಾಗತ. ನಾನು ಭವ್ಯ ಅಭಿಷೇಕ್. ಮಲೆನಾಡು ಕರಾವಳಿ ಭಾಗದ ಅತ್ಯಂತ ಪ್ರಮುಖವಾದ ವಾಣಿಜ್ಯ ಬೆಳೆ ಅಡಿಕೆ. ಆದ್ರೆ ಕಳೆದೆರಡು ದಶಕಗಳಿಂದ ಈ ಅಡಿಕೆಗೆ ಎಲೆ ಚುಕ್ಕೆ ರೋಗ, ಹಳದಿ ರೋಗದಂತಹ ರೋಗಗಳು ಬಾಧಿಸ್ತಾನೆ ಇವೆ. ಈ ಹಳದಿ ಎಲೆ ರೋಗದಿಂದ ಕೇವಲ ವರ್ಷದ ಬೆಳೆ ಮಾತ್ರ ಅಲ್ಲ, ಇಡೀ ಮರಗಳೇ ಸಾಯ್ತಾ ಇವೆ. ಈ ಒಂದು ರೋಗಕ್ಕೆ ಇನ್ನೂ ಕೂಡ ಔಷಧ ಸಿದ್ಧ ಆಗಿಲ್ಲ. ಆದ್ರೆ ಇಲ್ಲೊಂದು ಸಂಸ್ಥೆ ಈ ಒಂದು ರೋಗಕ್ಕೆ ಔಷಧ ಕಂಡುಹಿಡಿದು ಅದರ ಪೇಟೆಂಟ್ಗೋಸ್ಕರ ಕಾಯ್ತಾ ಇದೆ. ಹಾಗಾದ್ರೆ ಯಾವ ಸಂಸ್ಥೆ, ಯಾವ ಔಷಧಿ, ಏನ್ ಕತೆ ಅಂತೀರಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಹಳದಿ ಎಲೆ ರೋಗ ಕಳೆದೆರಡು ದಶಕಗಳಿಂದ ಅಡಿಕೆ ತೋಟಗಳ ಜೀವಕಳೆಯನ್ನೇ ಕಿತ್ತುಕೊಂಡಂತಹ ಮಹಾಮಾರಿ. ಈ ರೋಗ ಬಂತು ಅಂದ್ರೆ ಸಾಕು, ವರ್ಷದ ಫಸಲು ಮಾತ್ರ ಅಲ್ಲ, ಮರವೇ ಸಾಯುವ ಅಪಾಯ ಇರುತ್ತೆ. ಆದ್ರೆ ಈಗ ಈ ರೋಗ ಬಂದ್ರೂ ಸಹ ಹೆದರುವಂತ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರ ಈಗ ಈ ಹಳದಿ ಎಲೆ ರೋಗಕ್ಕೆ ಪರಿಹಾರ ಸಿದ್ಧ ಆಗ್ತಾ ಇದೆ. ಕಾಸರಗೋಡಿನ ಕೇಂದ್ರೀಯ ತೋಟಗಾರಿಕಾ ಬೆಳೆಗಳ ಸಂಶೋಧನಾ ಸಂಸ್ಥೆ ಪರಿಹಾರ ಕಂಡುಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ಈ ಸಂಸ್ಥೆಯು ಹಳದಿ ಎಲೆ ರೋಗ ಪೀಡಿತ ಪ್ರದೇಶದ ಆಯ್ದ ರೋಗಮುಕ್ತ ಅಡಿಕೆ ತಳಿಯಿಂದ ಅಂಗಾಂಶ ಕಸಿ ಸಸಿಯನ್ನು ಅಭಿವೃದ್ಧಿಪಡಿಸುವಲ್ಲಿ ಸಕ್ಸಸ್ ಆಗಿದೆ. ಇದರಿಂದಾಗಿ ಭವಿಷ್ಯದಲ್ಲಿ ಹಳದಿ ಎಲೆ ರೋಗ ಪೀಡಿತ ಪ್ರದೇಶಗಳಲ್ಲಿ ರೋಗ ನಿರೋಧಕ ತಳಿ ಅಡಕೆ ಬೆಳೆಯಲು ಸಾಧ್ಯವಾಗಲಿದೆ ಅಂತೆ. ಹಳದಿ ಎಲೆ ರೋಗ ಪೀಡಿತ ಪ್ರದೇಶಗಳ ಪೈಕಿ ಸುಳ್ಯದಲ್ಲಿ ಟಿಶ್ಯೂ ಸಸಿ ಅಭಿವೃದ್ಧಿಪಡಿಸುವ ಸಂಶೋಧನೆಗೆ ಕೃಷಿ ವಿಜ್ಞಾನಿಗಳು ಕೈ ಹಾಕಿದ್ದಾರೆ, ಅಲ್ಲದೆ ಯಶಸ್ವಿ ಕೂಡ ಆಗಿದ್ದಾರೆ. ರೋಗರಹಿತ ಅಡಕೆ ಮರ ಆಯ್ದುಕೊಂಡು ಈ ಪ್ರಯೋಗ ನಡೆಸಿದ್ದಾರೆ. ಅಡಿಕೆ ಮರದ ಹಿಂಗಾರದ ಹೂವನ್ನು ಬಳಸಿ ಕಾಸರಗೋಡಿನ CPCRI ಕೃಷಿ ಪ್ರಯೋಗಶಾಲೆಯಲ್ಲಿ ಅಂಗಾಂಶ ಕಸಿ ಕಟ್ಟಿದ್ದಾರೆ. ಈ ಮೂಲಕ ಗಿಡ ಅಭಿವೃದ್ಧಿಯಲ್ಲಿ ಯಶಸ್ಸು ಕಂಡಿದ್ದಾರೆ. ಈಗ CPCRIನಲ್ಲಿ ಕಸಿ ಮಾಡಿದ 100ಕ್ಕೂ ಹೆಚ್ಚು ಅಡಕೆ ಗಿಡಗಳು ಪಾಲಿಹೌಸ್ ಮಾದರಿಯಲ್ಲಿ ಬೆಳೀತಾ ಇವೆ. ಅಡಕೆ ಮರದ ಹಿಂಗಾರದ ಹೂವಿನಿಂದ ಸಾವಿರಾರು ಇಂತಹ ಗಿಡಗಳನ್ನು ಕಸಿ ಕಟ್ಟಿ ಆ ಮೂಲಕ ಅಭಿವೃದ್ಧಿಪಡಿಸಲು ಸಾಧ್ಯವಿದೆ ಎನ್ನುವುದನ್ನು ಕೃಷಿ ವಿಜ್ಞಾನಿಗಳು ತೋರಿಸಿಕೊಟ್ಟಿದ್ದಾರೆ. ಹಳದಿ ಎಲೆ ರೋಗ ಪೀಡಿತ ಪ್ರದೇಶದಲ್ಲಿ ರೋಗರಹಿತ ಹಾಗೂ ಅಧಿಕ ಫಸಲು ನೀಡುವಂತಹ ಅಡಕೆ ಮರವನ್ನು ಆಯ್ಕೆ ಮಾಡಿ ಅದರ ಹಿಂಗಾರದ ಹೂವನ್ನೇ ಕಸಿ ಕಟ್ಟುವ ಪ್ರಯೋಗಕ್ಕೆ ಬಳಕೆ ಮಾಡಲಾಗಿದೆ ಅಂತೆ. ಈ ತಂತ್ರಜ್ಞಾನದ ಪೇಟೆಂಟ್ ಪಡೆಯೋದಕ್ಕೆ CPCRI ಅರ್ಜಿ ಸಲ್ಲಿಸಿದ್ದು, ಪೇಟೆಂಟ್ ದೊರೆತ ಬಳಿಕ ಈ ತಂತ್ರಜ್ಞಾನದಲ್ಲಿ ಅಂಗಾಂಶ ಕಸಿ ಕಟ್ಟಿ ಅಡಕೆ ಸಸಿ ಅಭಿವೃದ್ಧಿಪಡಿಸಲು ಬೆಳೆಗಾರರಿಗೆ CPCRI ತರಬೇತಿ ನೀಡಲಿದೆ. ಈ ಗಿಡಗಳು 4 ರಿಂದ 5 ವರ್ಷಗಳೊಳಗಾಗಿಯೇ ಫಸಲು ನೀಡಲಿವೆ ಎನ್ನುತ್ತಾರೆ CPCRI ಕೃಷಿ ವಿಜ್ಞಾನಿಗಳು. ಇನ್ನು ಅಡಿಕೆ ಕೃಷಿಯಲ್ಲಿ ಎದುರಾಗ್ತಾ ಇರುವಂತಹ ಇನ್ನೊಂದು ಪ್ರಮುಖ ಸಮಸ್ಯೆಯಾದ ಕಾರ್ಮಿಕ ಸಮಸ್ಯೆಗೂ ಸಹ ಇದೇ ವಿಜ್ಞಾನಿಗಳು ಹೊಸ ಪರಿಹಾರವೊಂದನ್ನು ಹುಡುಕಿದ್ದಾರೆ. ನೆಲದಿಂದಲೇ ಕೊಯ್ಯಬಹುದಾದಂತಹ ಕುಬ್ಜ ಅಡಿಕೆ ತಳಿ ಡಾರ್ಫ್ ತಳಿಯನ್ನ CPCRI ಪ್ರತ್ಯೇಕವಾಗಿ ಅಭಿವೃದ್ಧಿಪಡಿಸ್ತಾ ಇದೆ. ಪ್ರಸಕ್ತ 100 ಸಸಿಗಳಿದ್ದು 2 ವರ್ಷಗಳಲ್ಲಿ ಫಸಲು ನೀಡಲು ಅವು ಆರಂಭವಾಗುತ್ತದೆ. ಯಾವ ಸಸಿಯಲ್ಲಿ ಉತ್ತಮ ಫಸಲು ಸಿಗುತ್ತದೆ ಎಂಬುದನ್ನು ಆಧರಿಸಿ ಅದೇ ತಳಿಯ ಸಸಿಯನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಲಾಗುವುದು. ಇದರ ತಂತ್ರಜ್ಞಾನವನ್ನು ಬೆಳೆಗಾರರಿಗೆ ನೀಡಲು CPCRI ಉದ್ದೇಶಿಸಿದೆ. ಈ ತಳಿ ಬೆಳೆಸಿದರೆ ಅಡಕೆ ಕೊಯ್ಯಲು ಹಾಗೂ ಔಷಧ ಸಿಂಪರಣೆಗೆ ಕಾರ್ಮಿಕರೇ ಬೇಕಾಗಿಲ್ಲ. ಬೆಳೆಗಾರರೇ ಸ್ವತಃ ನೆಲದಿಂದಲೇ ಸುಲಭವಾಗಿ ನಿರ್ವಹಿಸಬಹುದು ಎನ್ನುತ್ತಾರೆ ಕೃಷಿ ವಿಜ್ಞಾನಿಗಳು. ಒಟ್ಟಿನಲ್ಲಿ ಹೇಳೋದಾದ್ರೆ ಅಡಿಕೆ ಕೃಷಿಯಲ್ಲಿ ಪ್ರಮುಖವಾಗಿ ಬಾಧಿಸ್ತಾ ಇರುವಂತಹ ಎಲ್ಲ ಸಮಸ್ಯೆಗಳಿಗೂ ಇದೀಗ ಉತ್ತರ ದೊರೀತಾ ಇದೆ. ಎಲ್ಲ ಸಮಸ್ಯೆಗಳಿಗೂ ಶೀಘ್ರದಲ್ಲಿಯೇ ಪರಿಹಾರ ಸಿಗುವಂತಹ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಎಪಿಸೋಡ್. ಇನ್ನೊಂದು ಸ್ಪೆಷಲ್ ಪ್ರೋಗ್ರಾಮ್ ಜೊತೆ ಮತ್ತೆ ಸಿಗ್ತೀನಿ. ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.